ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಅಂಶಗಳು: ಸಾಗರ ತಾಲೂಕು ಶೆಟ್ಟಿಕೆರೆ ಶಾಲಾಭಿವೃದ್ಧಿ ಸಮಿತಿ ಮತ್ತು ಪೋಷಕರಿಂದ ಶಾಸಕರ ಭೇಟಿ. ಶಾಲಾ ಶಿಕ್ಷಕರ ಅಮಾನತು ಬಗ್ಗೆ ಚರ್ಚೆ. ಮತ್ತೆ ಯಾರನ್ನು ಅಮಾನತು ಮಾಡದಂತೆ ಶಾಸಕರಿಗೆ ಮನವಿ. ಎಲ್ಲ ಶಿಕ್ಷಕರು ಅಮಾನತು ಆದರೆ ಶಾಲೆಗೆ ಕೆಟ್ಟ ಹೆಸರು. ಒಬ್ಬ ವಿದ್ಯಾರ್ಥಿ ಹಿತಕ್ಕಾಗಿ 71 ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಬೇಡಿ ಎಂದ ಪೋಷಕರು. ಬಿಎಡ್ನಲ್ಲಿ ಮಂಡ್ಯಗಳಲ್ಲಿ ಸೀಮಾ ಟಿಎಂ 8ನೇ ರ್ಯಾಂಕ್. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಶೆಟ್ಟಿಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರನ್ನು ವರ್ಗಾವಣೆ ಮಾಡದಂತೆ ಒತ್ತಾಯಿಸಿ ಶನಿವಾರ ಗ್ರಾಮಸ್ಥರು ಶಾಸಕರನ್ನು ಭೇಟಿ ಮಾಡಿ ಮನವಿ ಮಾಡುವ ಜೊತೆಗೆ ಶಾಲೆ ಎದುರು ಸಭೆ ಸೇರಿ ಒಮ್ಮತದ ನಿರ್ಣಯ ಕೈಗೊಂಡರು. ಈ ಕುರಿತು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಡಿಎಂ ಗಣಪತಿ, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರಾದ ಚೈತ್ರ, ಪವಿತ್ರ, ಚೇತನ, ರವಿ ಇನ್ನಿತರರು ಮಾತನಾಡಿದ್ದಾರೆ. ಶಾಲಾಭಿವೃದ್ಧಿ ಸಮಿತಿಯ ಅಶೋಕ್, ರವಿ, ಈರಪ್ಪ, ನಾಗರಾಜ್, ಆಶಾ, ಸುನೀತಾ, ಅಂಬಿಕಾ, ಜ್ಯೋತಿ, ವೀಣಾ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನನ್ನ ಹೆಸರು ಟಿ.ಎಂ. ಗಣಪತಿ ಅಂತ. ನಾನು ಈ ಶಾಲೆಗೆ 9 ವರ್ಷದಿಂದ ಅಧ್ಯಕ್ಷನಾಗಿದ್ದೀನಿ. ಒಳ್ಳೆ ಚೆನ್ನಾಗಿ ಶಾಲೆಗೆ ನಡೀತಾ ಇದೆ. ಈ ಒಂದು ವಾರದಿಂದ ಒಬ್ಬ ಶಿಕ್ಷಕರ ಏನು ಅಮಾನತಾಗಿದೆ. ಈಗ ಪುನಃ ಈ ವಾರ ಮತ್ತೆ 3 ಜನ ಶಿಕ್ಷಕರನ್ನ ಅಮಾನತು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಈ ಸಮಯದಲ್ಲಿ ಏಕಾಏಕಿ ನೀವು ಅಷ್ಟು ಜನರ ಶಿಕ್ಷಕರನ್ನ ಒಂದೇ ಸಲ ಸಸ್ಪೆಂಡ್ ಮಾಡಿದ್ರೆ ಶಾಲೆ ವ್ಯವಸ್ಥೆ ಅಂತಾಗುತ್ತೆ. ಮಕ್ಕಳ ಭವಿಷ್ಯ ಪ್ರಶ್ನೆ. ನಾಡು ಮಂಗಳವಾರದಿಂದ ಮಕ್ಕಳಿಗೆ ಪರೀಕ್ಷೆ ಇದೆ. ಈ ರೀತಿ ಮುಂದುವರ್ತಾ ಹೇಳಿದ್ರೆ ಈ ಬಾಕಿಗಳು ಮಕ್ಕಳ ಭವಿಷ್ಯ ಏನಾಗುತ್ತೆ? ಈ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು. ಆಮೇಲೆ ಯಥಾಸ್ಥಿತಿ ನಡ್ಕೊಂಡು ಹೋಗಬೇಕು. ಯಾವುದೇ ಶಿಕ್ಷಕರ ಕೊರತೆ ಆಗಬಾರ್ದಿಲ್ಲಿ. ಆಮೇಲೆ ಯಾವ ಶಿಕ್ಷಕರಿಗೂ ಅನ್ಯಾಯ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಏನು ನಡೆದಿದೆಯೋ ಅದೆಲ್ಲ ನಮ್ಮ ಪೋಷಕರ ಗಮನಕ್ಕೂ ಬಂದಿಲ್ಲ. ಈ ಶಾಲೆ ಒಳಗೆ ಏನೇ ನಡೀತಿದೆಯೋ ಎಲ್ಲ ವಿಷಯ ನಮಗೆ ಗೊತ್ತಿಲ್ಲ. ಆದರೆ ಒಂದು ಮಗುಗೆ ಹೊಡೆದಿದ್ದ ಕಾರಣಕ್ಕೋಸ್ಕರ ಒಬ್ಬರು ಸಸ್ಪೆಂಡ್ ಆಗಿದ್ದಾರೆ ಸರ್. ಸಸ್ಪೆಂಡ್ ಆಗಿದ್ದ ವಿಷಯ ಮುಗ್ದಿದೆ. ಅದಾದಮೇಲೂ ಈಗ ಉಳಿದಿರೋ ಸರ್ಗಳ ಮೇಲೆಲ್ಲ ಕಂಪ್ಲೇಂಟ್ ಆಗಿ ಈ ರೀತಿ ಒಂದು ಸಾರಿ ಶಿಕ್ಷಕರನ್ನ ತೆಗೆದ್ರೆ ಅವ್ರು ಹೇಳ್ದಂಗೆ ನಮ್ಮ ಮಕ್ಳಿಗೆ ಕಷ್ಟ ಆಗುತ್ತೆ. ನಾವು ಕೂಲಿ ಕಾರ್ಮಿಕರು ಸರ್, ನಾವು ಬೇರೆ ಕಡೆ ಎಲ್ಲೂ ಕಳ್ಸೋಕ್ಕಾಗಲ್ಲ ನಮ್ಮ ಮಕ್ಕಳನ್ನ. ಅದಕ್ಕೆ ನಮ್ಮ ಶಿಕ್ಷಕರು ನಮಗೆ ಬೇಕು ಅಷ್ಟೇ ನಮ್ಮ ಹೋರಾಟ. ಶಿಕ್ಷಕರು ಎಷ್ಟು ಜನ ಇದ್ದಾರೋ ಪುನಃ ಅವರೇ ಬೇಕು. ಈಗ ಸಸ್ಪೆಂಡ್ ಆದವರು ಅವ್ರದ್ದು 3 ತಿಂಗಳಾಗಿದ್ದರೆ ಅವ್ರದ್ದು ಮುಗಿಸಿ ಅವ್ರು ಏನು ತಪ್ಪಿಗೆ ಶಿಕ್ಷೆ ಮಾಡಿದ್ದಾರೋ ಅದನ್ನು ಅನುಭವಿಸಿ ಮತ್ತು ಅವ್ರು ಇಲ್ಲಿಗೆ ಬರಬೇಕು. ಯಾಕಂದರೆ ಒಂದು ಒಳ್ಳೆ ಶಿಕ್ಷಕರು ಸಿಕ್ಕೋದು ಕಷ್ಟ ಇಲ್ಲಿ. ಯಾವ ಗೌರ್ಮೆಂಟ್ ಶಾಲೆಯಲ್ಲಿ ಅವ್ರವ್ರ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಮಕ್ಕಳು ಜವಾಬ್ದಾರಿ ತಗೊಳ್ಳಲ್ಲ. ಇವ್ರು ಎಲ್ಲೇ ಹೋದ್ರು ಏನೇ ಬಂದರೂ ಪ್ರತಿಯೊಬ್ಬರು ಪೋಷಕರಿಗೂ ಅವ್ರು ಹೇಳ್ತಾರೆ ಹಿಂಗಾಯ್ತು ಅಂತೇಳಿ. ನೀವು ಏನೋ ಒಬ್ಬನಿಂದ ಅಷ್ಟು ಶಾಲೆ ಮಕ್ಕಳಿಗೆ ಹೆಸರು ಹಾಳಾಗಬಾರ್ದು. ಈ ಶಾಲೆ ಹೆಸರು ಎಲ್ಲಿವರೆಗೆ ಹೋಗಿ ನೀವು ಒಬ್ಬನಿಂದ ಹಾಳಾಗ್ತಿದೆ. ಈಗ ಅದು ಮೀಡಿಯಾದಲ್ಲಿ ಫೇಸ್ಬುಕ್ ಮತ್ತೊಂದು ಏನು ವಿಷಯನೇ ಗೊತ್ತಿಲ್ಲದೆ ಬಿಡ್ತಿದ್ದಾರೆ. ಅವ್ರು ಮಾಸ್ಟ್ರಿಗೂ ಅವಮಾನ ಅಲ್ಲ. ಈ ಹುಡುಗನಿಗೆ ಪೆಟ್ಟಾಯ್ತು, ಮಾಸ್ಟ್ರಿಗೆ ಎಷ್ಟು ಅವಮಾನ ಆಗಿರುತ್ತೆ ಇದರಿಂದ. ಅವ್ರ ಮಕ್ಕಳಿಗೋಸ್ಕರ ಇಲ್ಲಿ ಬಂದಿದ್ದು ಮಾಡ್ತಾರೆ. ಪಾಪ ನಮ್ಮ ಮಕ್ಕಳು ಉದ್ಧಾರ ಆಗಲಿ ಅಂತಲೇ ಮಾಡಿರೋದು ಅವರು. ಅವ್ರದ್ದು ಮಾನ ಮರ್ಯಾದೆ ಎಷ್ಟು ಹರಾಜಾಯ್ತು. ಇವರು ಈ ಒಂದು ಹುಡುಗನಿಂದ ಎಷ್ಟು ಇದಾಯ್ತು ಅವ್ರಿಗೆ ಎಷ್ಟು ನೋವಾಗಿರಲ್ಲ ಪಾಪ. ಆ ಹುಡುಗನೂ ಅಷ್ಟು ಅವನು ಕರೆಕ್ಟಾಗಿ ಏನು ಕೇಳಿಲ್ಲ. ಯಾರು ಹಿಡಿದು ನೀ ಏನು ಮಾಡಿದೆ, ನಿನ್ನ ಜೊತೆಗೆ ಎಷ್ಟು ಜನ ಇದ್ದಾರೆ ಏನು ಕೇಳಿಲ್ಲ. ಅದೆಲ್ಲ ಮುಗ್ದೋದು ವಿಚಾರ ಬೇಡ. ನಮ್ಗೆ ಈ ಶಿಕ್ಷಕರು ಬೇಕೇ. ಇವರು ಅಷ್ಟು ಜನ ಈಗ ಎಷ್ಟು ಜನ ಇದ್ದಾರೆ ಶಾಲೆಯಲ್ಲಿ ಅಷ್ಟು ಜನ ಬೇಕು. ಅವರು ಪಾಪ 3 ತಿಂಗಳು ಮುಗಿಸಿ ಇಲ್ಲಿಗೆ ಬರಬೇಕು. ಅವರು ಒಂದು ಒಳ್ಳೆ ಶಿಕ್ಷಕರನ್ನ ಕಳ್ಕೊಬಾರ್ದು ಶಾಲೆ. ಪವಿತ್ರ ಅಂತ ಈಗ ನಮ್ಮಲ್ಲಿ ಹಳ್ಳಿ ಶಾಲೆಗಳು ಇರೋದೇ ಅಪರೂಪ. ಅಂಥ ಶಾಲೆ ಇಲ್ಲಿ ಒಂದು ಶಾಲೆ ಇದೆ ಅಂದರೆ ತುಂಬ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದ್ರ ಮೇಲೆ ಗಮನ ಇಟ್ಟು ನೋಡಬೇಕು. ಅದು ತಾಲೂಕಲ್ಲಿ ಇದೊಂದು ಹೆಸರು ಬಂದಂಥ ಶೆಟ್ಟಿಕೆರೆ ಶಾಲೆ ಇದೆ. ಅಂಥ ಶಾಲೆಯಲ್ಲಿ ಏನೋ ಒಂದು ಅಚಾನಕವಾಗಿ ಆಗಿರೋದನ್ನು ಅದು ಒಂದು ಸರಿ ಮುಗಿದೋಗಿದೆ. ಆಮೇಲೆ ಪುನಃ ಅದು ಮರುಕಳಿಸ್ಬಾರ್ದು. ಆಮೇಲೆ 71 ಮಕ್ಕಳು ಇರೋದಿಲ್ಲ. ಅದರಲ್ಲಿ ಒಂದು ವಿದ್ಯಾರ್ಥಿಯಿಂದ ಅಥವಾ ಒಬ್ಬ ಶಿಕ್ಷಕರಿಂದ ಇದು ಆಗಿದ್ದಕ್ಕೆ ಇಡೀ 71 ಮಕ್ಕಳಿಗೂ ಅನ್ಯಾಯ ಆಗಬಾರ್ದು, 71 ಜನ ಪೇರೆಂಟ್ಸಿಗೂ ಅನ್ಯಾಯ ಆಗಬಾರ್ದು. ಶಾಲೆನೂ ಉಳಿಬೇಕು. ಹಳ್ಳಿ ಒಳಗೆ ಶಾಲೆ ಉಳಿಯೋದೇ ಅಪರೂಪ ಇಂಥದ್ದು ಸರ್ಕಾರಿ ಶಾಲೆಗಳು. ಇನ್ನು ಮುಂದೆ ಇಂಥವು ಮರುಕಳಿಸ್ದಂಗೆ ಈಗ ನಾವು BO ಸಾಹೇಬರು ಇರ್ಬೋದು, DD ಸಾಹೇಬರು ಇರ್ಬೋದು, ಅಥವಾ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಇರ್ಬೋದು, ಮಧು ಬಂಗಾರಪ್ಪನವರು ಇದನ್ನೆಲ್ಲ ಪರಿಗಣಿಸಿ ಇದ್ರ ಬಗ್ಗೆ ಏನಿದೆ ಆದಂಥ ಕ್ರಮ ತಗೊಂಡು ಒಳ್ಳೆ ರೀತಿಯಲ್ಲಿ ಶಾಲೆ ಪುನಃ ಯಥಾಸ್ಥಿತಿ ಮೊದಲು ಹೆಂಗಿತ್ತು ಅದೇ ರೀತಿ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಪೇರೆಂಟ್ಸಿಗೂ ಇದೆ, SDMCಗೂ ಇದೆ. ಆಮೇಲೆ ಈಗ ನಾನು ಹೇಳಿದ್ಮೇಲೆ DD5 ಇರ್ಬೋದು, ಸಾಹೇಬರು ಇರ್ಬೋದು, ಅಥವಾ ಮಧು ಬಂಗಾರಪ್ಪನವರು ಇರ್ಬೋದು, BO ಇರ್ಬೋದು, ಇವರೆಲ್ಲರೂ ಪರಿಗಣಿಸಿ ಒಳ್ಳೆ ಶಾಲೆ ಉಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಮುಂದೆ ಮರುಕಳಿಸ್ಬಾರ್ದು. ನಮ್ಮಿಂದ ಮರುಕಳಿಸ್ಬೋದು. ನಾವೆಲ್ಲರೂ ಸಪೋರ್ಟ್ ಮಾಡ್ತಿದ್ದೀವಿ, ಸರ್ಕಾರಕ್ಕೂ ಸಪೋರ್ಟ್ ಮಾಡ್ತಿದ್ದೀವಿ. ನಮ್ಮ ಮಕ್ಕಳು ಬಡ ಸ್ಥಾನಕ್ಕಿಲ್ಲ ಓದ್ತಾ ಇದ್ದಾರೆ. ಅವ್ರಿಗೆ ಅನ್ಯಾಯ ಆಗಬಾರ್ದು. ಪ್ರೈವೇಟ್ ಶಾಲೆಗಳಿಗೆ ಹೋಗಿ ಅವರು ವಿದ್ಯಾಭ್ಯಾಸ ಕೊಡಿಸೋಂಥ ಸಾಮರ್ಥ್ಯ ಇಲ್ಲಿ ಯಾರಿಗೂ ಇಲ್ಲ. ನನಗೆ ಗೊತ್ತಿದ್ದಂಗೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಇಲ್ಲಿ ಜೀವನ ಮಾಡೋದೇ ಕಷ್ಟ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಇಂಥ ಶಾಲೆಗಳನ್ನು
ಮುಚ್ಚಕ್ಕೆ ಪ್ರಯತ್ನ ಮಾಡಿದ್ರೆ ಎಲ್ಲರಿಗೂ ಅನ್ಯಾಯ ಆಗತ್ತೆ. ಅದ್ರ ಬಗ್ಗೆ ನಾವು ಆಮೇಲೆ ಇದು ಮುಂದೆ ಇದೇ ತರ ಆಗ್ತಾ ಇದ್ರೆ, ಈಗ ಗೊತ್ತಿದೆಯೋ ಗೊತ್ತಿಲ್ಲೋ, ಈಗ DD5 ಇರ್ಬೋದು, DD ಅಥವಾ BO ಇರ್ಬೋದು, ನಮ್ಮ ಮಧು ಬಂಗಾರಪ್ಪನವ್ರು ಇರ್ಬೋದು, ಇದನ್ನೆಲ್ಲ ಪರಿಗಣಿಸ್ಬೇಕು. ಮುಂದೆ ಇದು ಶಾಲೆ ಬಾಗಿಲು ಹಾಕಂಗೆ ಆಗ್ಬಾರ್ದು. ಯಾಕಂದ್ರೆ ಇದೇ ತರ ಬರು ಕಳಿಸ್ತಾ ಇರ್ತಿತ್ತು ಮಾಸ್ಟರ್ನ ನಮ್ಗೆ ಕಳಿಸಿದ್ರೆ, ಈಗ ಮಾಸ್ಟರ್ಗೆ ಪನಿಷ್ಮೆಂಟ್ ಆಯ್ತು, ಒಬ್ರು ಮಾಸ್ಟರ್ಗೆ ಪನಿಷ್ಮೆಂಟ್ ಆಯ್ತು. ಈಗ ಮತ್ತು 3 ಜನ ತೆಗೆದುಬಿಟ್ರೆ ಈ ಶಾಲೆಗೆ ಯಾರು ಬರೋದಿಲ್ಲ. ಯಾರು ಒಬ್ರು ಮಾಸ್ಟರ್ ಇಲ್ಲಿ ಬರ್ತೀನಿ ಅಂತ ಇರ್ತಾರೆ ಅಂದ್ರೆ ನಾನು ಅದನ್ನ ನಂಬೋದಿಲ್ಲ. ಆವಾಗ ಒಳ್ಳೆ ಶಾಲೆ ಅಂತ ಎಲ್ಲರೂ ಬಂದಿದ್ದಾರೆ, ಮಾಸ್ಟ್ರು ಒಳ್ಳೆ ಶಾಲೆ ಅಂತ ಅಷ್ಟರೂ ಬಂದಿದ್ದಾರೆ. ಈಗ ಅಲ್ಲಿ ಈ ಥರ ಘಟನೆ ಆಗಿದೆ ಅಂದರೆ ಶೆಡ್ತಿಕೆರೆಯಲ್ಲಿ ಯಾವ ಮಾಸ್ಟರ್ ಇಲ್ಲಿಗೆ ಬರೋಕೆ ಅಲೋ ಮಾಡೋದಿಲ್ಲ. ಅಯ್ಯಪ್ಪ ಆ ಶಾಲೆ ಬೇಡ ನಮಗೆ, ಈ ಥರ ಇದೆ ಅಂತ ಹೆದರ್ತಾರೆ. ನಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕು? ಇದನ್ನು ಮುಂದೆ ಏನೋ ಒಳ್ಳೆ ರೀತಿಯಲ್ಲಿ ಹೋಗಲಿ, ಏನೋ ಕೈ ಘಟನೆ ಆಗಿರ್ಬೋದು, ಆಗಿದ್ದಲ್ಲ ಎಲ್ಲರೂ ಅದನ್ನ ಕ್ಷಮೆ ತಗೊಂಡು, ಈಗ ಹುಡುಗನ ಬಗ್ಗೆನೂ ನಾವೇನು ಹೇಳೋದಿಲ್ಲ, ಹುಡುಗನು ಒಳ್ಳೆ ರೀತಿಲಿದ್ದು ಏನೋ ಒಂದು ಅಚಾನಕ ಮಕ್ಕಳು ತಪ್ಪು ಮಾಡ್ತಾರೆ, ಅದಲ್ಲ ಅಂತೂ ಅಲ್ಲ, ಅವನ ಬಗ್ಗೆ ನಾವೇನೋ ಇದು ಹೇಳ್ತಾ ಇಲ್ಲ. ಆ ಹುಡುಗನು ಶಾಲೆಗೆ ಬರಲಿ, ಇದೇ ಶಾಲೆಗೆ ಬರಲಿ, ವಿದ್ಯಾಭ್ಯಾಸ ಕಲೀಲಿ, ಮುಂದೆ ತಿದ್ಕೊಂಡು ಹೋಗಲಿ. ಆ ಹುಡುಗ ತಿದ್ಕೊಂಡು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಮತ್ತೊಂದು ಸಣ್ಣದೇನೋ ತಪ್ಪು ಮಾಡಿದ್ದೆ ಅಂತ ಹೆಸರು ತರ್ತಾನೆ ನಾವು. ನನ್ನ ಭಾವನೆ ನಮಗಿದೆ, ಯಾಕಂದರೆ ಒಳ್ಳೆ ಮಾಸ್ಟರ್ ಇದ್ದಾರೆ, ತಿದ್ದಿ ಮಾಡೋಂಥ ವಿಷಯ ಇದೆ. ಹಾಗಾಗಿ ನಾವು ಅವ್ರ ಬಗ್ಗೆನೂ ಏನು ಹೇಳೋದಿಲ್ಲ, ಒಳ್ಳೆಯವರೇ ಇದ್ದಾರೆ. ಹುಡುಗನು ಒಳ್ಳೆ ಚಾನಲ್ ಇದ್ದು ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಮುಂದುವರಿಲಿ ಅಂತ ನನ್ನ ಆಸೆ. ಇದಕ್ಕೆ ಆಮೇಲೆ ಇದಕ್ಕೂ ಇನ್ನೂ ಮರುಕಳಿಸ್ತಾ ಇರುತ್ತೆ ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಮಧು ಸಾಹೇಬ್ರು ಇರ್ಬೋದು, DD5 ಇರ್ಬೋದು, BO ಸಾಹೇಬ್ರು ಇರ್ಬೋದು, ಇದನ್ನೆಲ್ಲ ಗಮನಕ್ಕೆ ಹಾಕ್ತಾ ಇನ್ನೂ ಅದನ್ನು ಮಾಡ್ತಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಪೇರೆಂಟ್ಸ್ಗಳೆಲ್ಲ ಒಟ್ಟಾಗಿ ಶಾಲೆಗಳಲ್ಲಿ ಧರಣಿ ಕೂರುವ ಸಾಧ್ಯತೆಗಳು ಇರುತ್ತೆ, ಮಾಡ್ತಾರೆ. ನೀವು ಹೇಳಿ, ಆವಾಗ ಅವರೇ ಬಂದು ಇದಕ್ಕೆಲ್ಲ ಬದ್ಧಸ್ತ್ರ ಆಗ್ಬೇಕಾಗತ್ತೆ. ನಾವೇನು ಇಲ್ಲ. ಇನ್ನೂ ಒಂದು ಸರ್, ನೀವು ಮಾತಾಡಿ. ಮಕ್ಕಳು ಶಾಲೆಗೆ ಹೋಗಿ ಏನ್ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ರು ಪೇರೆಂಟ್ಸಿಗೂ ಗೊತ್ತಿರಬೇಕು. ನಮ್ಮ ಮಕ್ಕಳು ಕೆಟ್ಟ ಬುದ್ಧಿ ಕಲಿತಿದೆ, ಅದನ್ನ ತಿದ್ದ ಜವಾಬ್ದಾರಿ ನಮ್ದು. ಬರೀ ನಾವು ಬೇರೆ ತಪ್ಪು ಹೇಳ್ಬಾರ್ದು. ನಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ, ನಮ್ಮ ಮಕ್ಕಳು ಒಳ್ಳೆ ಬುದ್ಧಿ ಕಲಿತಿದ್ದಾರೆ, ಕೆಟ್ಟ ಬುದ್ಧಿ ಕಲಿತಿದ್ದಾರೆ ಅನ್ನೋದನ್ನ ನಾವು ಫಸ್ಟ್ ಕಂಡಿಡ್ಕೋಬೇಕು. ಗಂಟೆಯಿಂದ ಸಂಜೆ 4:45 ತನಕ ಸರ್ಗಳು ನೋಡ್ಕೊಂತಾರೆ. ಎಲ್ಲಿ ಹೋದ್ರು ಇಂಥ ಸರ್ಗಳು ಸಿಗಲ್ಲ. ನಮಗ್ ವಾಪಸ್ಸು ಸರ್ಗಳು ಬೇಕು. ಬೇರೆ ಸರ್ ಬಂದು ನಾವ್ ಪೋಷಕರು ಯಾರು ಒಪ್ಪೋದಿಲ್ಲ. ನಮ್ಗೆ ಆ ಸರ್ಗಳೇ ಎಲ್ಲರೂ ಇಲ್ಲಿ ಸತ್ಯಾಗ್ರಹ ಕೂತ್ಕೊಂತೀವಿ. ಅದು ಯಾರು ಬಂದ್ರು ಅಷ್ಟೇ, ನಾವು ಆದಷ್ಟು ಹೋರಾಟ ಮಾಡ್ತೀವಿ. ನಾವು ನಮ್ಗೆ ಇದೇ ಮೇಷ್ಟ್ರುಗಳು ಏನಿದ್ದಾರೆ ಅವ್ರು ಬೇಕು. ನಮ್ಮ ಮಕ್ಳ ಭವಿಷ್ಯ ಹಾಳಾಗ್ಬಾರ್ದು. ಯಾರಿಗೂ ಒಬ್ಬರಿಗೋಸ್ಕರ ಅಷ್ಟು ಮಕ್ಕಳ ಭವಿಷ್ಯ ಹಾಳಾಗ್ಬಾರ್ದು. ಸಾಗರ ತಾಲೂಕಿನ ತಡಗಳಲೆ ಗ್ರಾಮದ ಸೀಮಾ TM ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ನಡೆಸಿದ B.Ed ಪರೀಕ್ಷೆಯಲ್ಲಿ 8ನೇ ರ್ಯಾಂಕ್ ಪಡೆಯುವ ಮೂಲಕ ವಿಶೇಷ ಸಾಧನೆ ಮಾಡಿದ್ದಾರೆ. ಬೆಂಗಳೂರಿನ MS ರಾಮಯ್ಯ ಕಾಲೇಜ್ ಆಫ್ ಎಜುಕೇಷನ್ನಲ್ಲಿ B.Ed ಪರೀಕ್ಷೆ ಎದುರಿಸಿದ್ದ ಸೀಮಾ TM 2400 ಅಂಕಕ್ಕೆ 2264 ಅಂಕ ಪಡೆಯುವ ಮೂಲಕ 94.33% ಫಲಿತಾಂಶದೊಂದಿಗೆ 8ನೇ ರ್ಯಾಂಕ್ ಪಡೆದಿದ್ದಾರೆ. ಸಾಗರ ತಾಲೂಕಿನ ಸೈದೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹಾಬಲೇಶ್ವರ್ ತಡಗಳಲೆ ಮತ್ತು ಭವಾನಿಯವರ ಪುತ್ರಿಯಾಗಿರುವ ಸೀಮಾ TM ಗಣಿತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.